ಚುನಾವಣೆಯಲ್ಲಿ ಗೆದ್ದು ಬಂದ್ರೆ ಏನ್ ಮಾಡ್ತೀನಿ ಗೊತ್ತೇನಿಲ್ಲ. ಅದು ಏನು ಮಾಡ್ತೀಯ ಅಂತ ನನಗೂ ಸ್ವಲ್ಪ ಹೇಳ. ನಮ್ಮೂರಿನಾಗ ಯಾವಾಗ್ಲೂ ನೀರಿನ ಬರ ಐತಿ. ಅದಕ್ಕೆ ಮನೆ ಮನೆಗೂ ಬಿಯರ್ ಬಾಟ್ಲಿ ಕೊಡ್ತೀನಿ. ಒಳ್ಳೇದು. ಫುಲ್ ಖುಷ್, ಸರ್ಕಾರಕ್ಕೂ ಒಳ್ಳೆ ಆದಾಯ. ಅದ್ರಲ್ಲೂ ಈ ಊರಿನಾಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತ ಜನರು ಬಳೆ ಬಳೆ ಪಡ್ಕೊಳ್ತಿದ್ದಾರೆ. ಅದಕ್ಕೂ ಒಂದು ಪ್ಲಾನ್ ಮಾಡೀನಿ ಗೊತ್ತಿಲ್ಲ. ಅದು ಏನು ಅಂತ ಹೇಳ. ಆಸ್ಪತ್ರೆಗಂತ ಜನರಿಂದನೇ ಹಣ ವಸೂಲಿ ಮಾಡಿ ಆಮೇಲೆ ಸರ್ಕಾರ ಜಾಗ ಕೊಟ್ಟಿಲ್ಲ ಅಂತ ಸುಮ್ಮನಿರೋದು. 5 ವರ್ಷ ಕಾಯಮ್ಮು ನಾವು ಮಾಡಿದ್ದೆ ಆಟ, ಆಡಿದ್ದೆ ಆಟ. ಏ ಮುಟ್ಟಾಳ, ಊರು ಜನ ಎಲ್ಲ ಬಂದು ಗಲಾಟೆ ಮಾಡಿದ್ರೆ ಏನ್ ಮಾಡ್ತೀಯ? ಗಲಾಟೆ ಮಾಡಿದ್ರೆ ನನ್ನ ನೋಡ್ಕೊಳ್ಳಿಕ್ಕೆ ಪೊಲೀಸ್ ಕಾವಲಿರ್ತಾರೆ. ಎಲ್ಲ ಅವ್ರದೇ ಜವಾಬ್ದಾರಿ. ಆಮೇಲೆ 5 ವರ್ಷ ನಾನು ಕಾಯಂ ಮಂತ್ರಿ. ಸರಿ ಸರಿ, ನೀನ್ ಹೇಳೋದು ಸರಿ. ಆದ್ರೆ ನೋಡು ರಮೇಶ, ನಾಳೆ ಚುನಾವಣೆಗೆ ಎಲ್ಲ ವ್ಯವಸ್ಥೆಗೂ ಹಣ ಬೇಕು. ಊರಿಗೆಲ್ಲ ಊಟ ಹಾಕ್ಸ್ಬೇಕು. ಊರ ಜನಕ್ಕೆಲ್ಲ ಹೆಂಡ ಹಂಚ್ಬೇಕು. ಹೆಂಗಸರ ಕೈಯಾಗ ಗರಿ ಗರಿ ನೋಟ್ ಕೊಟ್ರೆ ನೀನೇ MLA ಕಣ್ಲ. ಅದಕ್ಕ ಈಗ 1 ಲಕ್ಷ ಬೇಕು, ಕೊಡ್ಲ? ಇನ್ನೆಲ್ಲಿ ಹಣ? ಏದ್ದಾಣನೆಲ್ಲ ಜಾಕ್ ಪಾಟಿಗಂತ ಆ ಶಾಸ್ತ್ರಿ ಕೈ ಮುಟ್ಸಿದ್ದೇನೆ. ಈಗ ಬರೀ ಕೈ ರಮೇಶ. ಇದಕ್ಕೆ ಹೇಳೋದು ನಿನಗೆ ಬುದ್ಧಿ ಇಲ್ಲ ಅಂತ. ಹಣ ಇಲ್ಲದಿದ್ರೆ ಏನಾಯ್ತು? ಮನೆ ನಿನ್ನ ಹೆಸರಿಗಿಲ್ವ? ಅದರ ಮೇಲೆ ಸಾಲ ತಗೋ. ನೀನು ಗೆದ್ದು ಬಂದ ಮೇಲೆ ಎಲ್ಲ ವಾಪಸ್ ಮಾಡಿದ್ರೆ ಏನು? ಸಾಲ ನೀನ್ ಕೊಡ್ಸ್ತೀಯಲ್ವಾ? ಏ ರಮೇಶ, ಏನೋ ಅದರ ಬಗ್ಗೆ ನಾನು ಜವಾಬ್ದಾರಿ. ಇವತ್ತು ಸಂಜೆನೇ ಏರ್ಪಾಟ್ ಮಾಡ್ತೀನಿ. ಆಯ್ತು ಆಯ್ತು. ಈಗ 1 ಲಕ್ಷ ಕೊಡ್ಲ? 1 ಲಕ್ಷನಾ? ಇರು 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 ಇರು. ಚೆಕ್ನಲ್ಲಿ ಒಂದೇ ರಿಸಿಪ್ಟ್ ತಗೋ, ಮಜಾ ಮಾಡಿ. ನೀನೇ ಇಟ್ಕೊ. ರಮೇಶ, ಕುಡಿದ್ರು ಕರೆಕ್ಟಾಗಿ ಬರ್ತಿದ್ದೀಯ. ಅದು ಸರಿ, ನಾನು ಬರ್ತೀನಿ. ಬಾಯ್. ರಮೇಶ, ಯಾರೋ ನೀನು? ಏಕೆ ರಮೇಶ, ನನ್ನ ಗುರುತು ಸಿಗ್ಲಿಲ್ವೇ? ನಿನ್ನ ಗುರ್ತು ನನಗ್ಯಾಕೋ? ಇದು ತಕೋ,
ಇಟ್ಕೊಂಡು ಎಲ್ಲಾದ್ರೂ ಹೊರಟ್ಬಿಡ. ಹೋಗ್ ಹೋಗ್ ಯಾಕ್? ರಮೇಶ, ನಾನು ನಿನ್ನಲ್ಲಿ ಭಿಕ್ಷೆ ಬೇಡಲು ಬಂದಿಲ್ಲ. ಏ ಲೋಪರ್, ನನ್ನ ಏಕವಚನದಲ್ಲಿ ಕೂಗ್ತೀಯ? ನೀನು ಭಿಕ್ಷೆ ಬೇಡು ಭಿಕಾರಿ. ನಿನಗೆ ಅಹಂಕಾರವು. ಏಕೆ ರಮೇಶ, ನನ್ನ ಗುರುತು ಸಿಗ್ಲಿಲ್ವೇ? ನಿನ್ನ ಭಾವ ಆನಂದ. ನನ್ನ ಭಾವ ನೀನು ನೀನು ತೀರ್ಕೊಂಡಂತ ನಿಶ್ಚಿಂತೆ ಎಂದಿದ್ದೆ. ಈಗ ನನ್ನ ಮಾನ ತೆಗಿಬೇಕ ಅಂತ ಜೀವ ಸಹಿತ ಬಂದಿದ್ಯಾ? ನನಗೆ ಊರಿನಾಗ ಎಷ್ಟು ಗೌರವ ಕೊಡ್ತಾರೆ. ಜನರು ಕೈ ಎತ್ತಿ ಎತ್ತಿ ಮುಗಿತಾರೆ. ಈಗ ನೀನು ಮತ್ತೆ ನನ್ನ ಮಾನ ತೆಗಿಲಿಕ್ಕೆ ಬಂದಿದ್ಯಾ? ತಗೋ, ಈ 10 ರೂಪಾಯಿ ತಗೊಂಡು ಎಲ್ಲಾದ್ರೂ ಹೊರಟಾಗ. ಏಕೆ ರಮೇಶ, ನೀನು ನನ್ನ ತಂಗಿಯ ಗಂಡನಲ್ವೇ? ನೀನು ನನ್ನ ಭಾವನಲ್ವೇ? ನಿನ್ನ ತಂಗಿ ಗಂಡ ನಾನಲ್ಲ. ತಗೋ, ಆ 10 ರೂಪಾಯಿ ಕೊಟ್ಟಿದ್ದೇನಿಲ್ಲ, ಅದು ತಗೊಂಡು ಹೊರಟೋಗು. ಎಲ್ಲಾದ್ರೂ ಕಣ್ಮರೆಯಾಗು. 10 ರೂಪಾಯಿ? ಯಾಕೆ ಈ ಹಣ? ಇನ್ನು ಮುಂದೆ ನೀನು ನನ್ನ ಭಾವ ಅಂತ ಕರಿಬಾರ್ದು. ಅದನ್ನು ತಗೊಂಡು ಎಲ್ಲಾದ್ರೂ ಕಣ್ಮರೆಯಾಗಿ ಹೋಗು. ಮತ್ತೆ ನನ್ನ ಮುಂದೆ ಕಾಣಿಸ್ಕೊಳ್ಬೇಡ. ರಮೇಶ, ಹಣದ ಮಹಿಮೆಯನ್ನ ಚೆನ್ನಾಗಿ ತಿಳಿದಿದ್ದೀಯ. ಕೇವಲ 10 ರೂಪಾಯಿಗಾಗಿ ನನ್ನ ಭಾವನನ್ನೇ ಬಿಡಲಾರೆ. ನೀನು ಎಲ್ಲೇ ಇರು, ಹೇಗೆ ಇರು, ನೀನು ನನ್ನ ತಂಗಿಯ ಗಂಡನಲ್ವೇ? ನನ್ನ ಭಾವ ಹೌದೋ ಅಲ್ಲೋ ಹೇಳು. ನಿನ್ನ ತಂಗಿ ಗಂಡ? ನಿನ್ನ ತಂಗಿ ಗಂಡ ನಾನಲ್ಲ. ಅಲ್ಲ, ನೀನು ನನ್ನ ತಂಗಿಯ ಗಂಡನಲ್ವೇ? ಯಾಕೆ ಹಾಗಂದೆ? ಹೇಳು ರಮೇಶ, ಹೇಳು. ನಿನ್ನ ತಂಗಿ ವ್ಯಭಿಚಾರಿ. ರಮೇಶ, ಹೇಳು, ಯಾಕೆ ಹೇಗೆ ಹೇಳ್ತಿದ್ಯಾ? ಹೇಳು. ಹೌದು, ನನ್ನ ತಂಗಿಯಲ್ಲಿ ಹೌದು, ನಿನ್ನ ತಂಗಿ ವ್ಯಭಿಚಾರಿ. ನನ್ನ ಬಿಟ್ಬಿಡು, ನನ್ನ ಬಿಟ್ಬಿಡು. ನೀನು ಸತ್ಯ ಹೇಳುವವರೆಗೂ ನಿನ್ನನ್ನು ಬಿಡಲ್ಲ. ಎಲ್ಲಿ ನನ್ನ ತಂಗಿ? ನಿನ್ನ ತಂಗಿ ವ್ಯಭಿಚಾರಿ ಅಂತ ಮನೆ ಬಿಟ್ಟು ಓಡಿಸ್ಬಿಟ್ಟಿದೆ. ಇನ್ನು ಮುಂದೆ ನಿಂಗೆ ನಂಗೆ ಯಾವ ಸಂಬಂಧವೂ ಇಲ್ಲ. ಎಲ್ಲಾದ್ರೂ ನಡಿ, ನಡಿ ಮಾಡು. ತಂಗಿ, ರಮೇಶ ಹೇಳಿದ ಮಾತು ನಿಜವೇ? ನಿನ್ನ ಭಾಗಕ್ಕೆ ಹುಟ್ಟಿದ ಮನೆ ಸೇರಿದ ಮನೆ ಎರಡು ಇಲ್ಲವಾಯಿತೆ. ಸುಖ ಪಡುವುದು ಬಿಟ್ಟು ಕಷ್ಟಪಡುವಂತಾಯಿತೆ. ತಂಗಿ ಮೀನಾ, ಎಲ್ಲಿದ್ದೀಯಮ್ಮ? ಎಷ್ಟು ಕಷ್ಟ ಅನುಭವಿಸ್ತಾ ಇದೆಯಮ್ಮ. ನಿನ್ನನ್ನು ಎಲ್ಲೇ ಇದ್ದರೂ ಹುಡುಕಬಲ್ಲೆ. ಆದ್ರೆ ಆ ದೇವರು ನನ್ನ ಕೈ ಕಾಲು ಮುರಿದು ಕೂರಿಸಿದನಮ್ಮ. ತಂಗಿ ಮೀನಾ, ನಾನು ಮಾತ್ರ ನಿನ್ನ ಕೈ ಬಿಡೋದಿಲ್ಲಮ್ಮ. ನೀನು ಎಲ್ಲೇ ಇದ್ದರೂ ಸರಿ, ನಾನು ಮತ್ತು ರಂಗಯ್ಯ ನಿನ್ನನ್ನು ಹುಡುಕಿಕೊಂಡು ಬಂದು
ನಿನ್ನ ಗಂಡನ ಹತ್ತಿರ ಸೇರಿಸ್ತೀವಮ್ಮ. ನಿಂಗೆ ಮೀನಾ ಈ ಕಾಡಲ್ಲಿ ನಡೆದು ನಡೆದು ಕಂಗಾಲಾಗಿ ಹೋಗ್ಬಿಟ್ಟೆ. ಯಾವ ತಪ್ಪನ್ನ ಮಾಡ್ದ ನಾನು? ಜರಣಿ ಎಂಬ ಪಟ್ಟವನ್ನ ಕಟ್ಕೊಂಡು ಅತ್ತೆ ಗಂಡನಿಂದ ಆಡಬಾರ್ದ ನುಡಿಯನ್ನ ಕೇಳಿಸ್ಕೊಂಡು ಮನೆಯಿಂದ ಆಚೆ ಬರುವಂತಾಯ್ತಲ್ಲ. ಈ ಬದುಕು ಎಷ್ಟು ಕ್ರೂರ ಅಂತ ನಿಜವಾಗಿಯೂ ನನಗೆ ಗೊತ್ತಿರಲಿಲ್ಲ. ವಿಧಿಯಾಟದ ಮುಂದೆ ನಾವೆಲ್ಲರೂ ತೃಣ ಸಮಾನರೆಂಬ ಮಾತನ್ನ ಆ ವಿಧಿ ನಿಜ ಮಾಡಿಬಿಟ್ಟ. ಹೆಣ್ಣಾದ ನಾನು ಯಾವ ತಪ್ಪನ್ನು ಮಾಡಿದೆ? ನನ್ನ ಗಂಡ, ನನ್ನ ಸಂಸಾರ, ಆ ಸುಂದರ ಕನಸುಗಳನ್ನ ಕಾಣ್ತಾ ಹೇಗೋ ಜೀವಿಸ್ತಾ ಇದ್ದೆ. ಪರಪುರುಷನ ಆಸೆಯನ್ನ ತೀರಿಸಲಿಲ್ಲ ಎಂಬ ಕಾರಣಕ್ಕೆ ಕತ್ತಿಗೆ ಕೈ ಕೊಟ್ಟು ಮನೆಯಿಂದ ಆಚೆ ಹಾಕ್ಬಿಟ್ರಲ್ಲ. ನಾನು ಗರ್ಭಿಣಿ, ನನ್ನ ಆಚೆ ಹಾಕ್ಬೇಡಿ, ನಾನು ಇಲ್ಲೇ ಇರ್ಬೇಕಂತ ಅಂಗಲಾಚೆ ಎಷ್ಟು ಬೇಡ್ಕೊಂಡೆ ನಾನು. ನನ್ನ ಹೊಟ್ಟೆಯಲ್ಲಿರೋ ಮಗುಗೆ ಇನ್ನಾರು ಆಸರೆ ನಾನು ಹೇಗ್ ಮಾಡ್ಲಿ, ಹೇಗ್ ಜೀವಿಸ್ಲಿ? ಅಯ್ಯೋ ದೇವ್ರೆ, ಈ ಹೆಣ್ಣಿಗೆ ಯಾಕಿಷ್ಟು ಘೋರ ಶಿಕ್ಷೆಯನ್ನ ಕೊಡ್ತಾ ಇದೀಯಾ? ನಿನಗಿದು ನ್ಯಾಯನಾ? ಧರ್ಮನಾ? ಯಾಕೆ ಈ ಕಣ್ಗಳಿಂದ ಕಂಬನಿಯನ್ನ ಧಾರಾಕಾರವಾಗಿ ಹರಿಸ್ತಾ ಇದೆಯಾ? ಸಾಕಾಗ್ತಿದೆ ನನಗೆ, ಜೀವನ ಯಾತನೆ ಸಾಕಾಗಿ ಹೋಗ್ತಾ ಇದೆ. ಯಾರೋ ಏನು ನನ್ನಂತೆ ದಿಕ್ಕಿಲ್ಲದ ನಾನಾದರೂ ಗಂಡು, ಈಕೆಯ ಪಾಡೆ, ಈಕೆಗೆ ದಿಕ್ಕ್ಯಾರು? ಅಯ್ಯೋ ದೇವ್ರೆ, ಇದೇನಿದು? ಹೆಣ್ಣು ಮಕ್ಕಳ ಮೇಲೆ ನಿನಗೆಂತ ಶಾಪವಿದು? ಪಾಪ, ಯಾರೋ ನನ್ನಂತೆ ಕೊರಗಿ ಕೊರಗಿ ನರಳುತ್ತಾ ಇದ್ದಾರೆ. ಆದ್ರೆ ನೋಡೋಕೆ ನನ್ನ ಅಣ್ಣನೇ ಇರಬಹುದಾ? ಛೇ, ನನ್ನಣ್ಣ ಈ ಅವಸ್ಥೆಯಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ. ನನ್ನಣ್ಣ ರಾಜ, ರಾಜ ನನ್ನಣ್ಣ, ಹೀಗೆಲ್ಲ ಇರೋಕ್ ಸಾಧ್ಯ ಇಲ್ಲ. ಆದ್ರೆ ಯಾರೋ ಮೀನಾ ಮೀನಾ ಅಂತ ಕೂಗ್ದಂಗಾಯ್ತಲ್ಲ. ಓ, ನನಗೆಲ್ಲೋ ಭ್ರಮೆ ಆಗಿರ್ಬೇಕು. ಅಷ್ಟೇ ಅಷ್ಟೇ. ನನಗೊಂದು ಸಹಾಯ ಮಾಡಿಕೊಡ್ತೀಯಾ? ಹೇಳಿ ಅಣ್ಣ, ಖಂಡಿತವಾಗಿ ಮಾಡ್ತೀನಿ. ಏನ್ ಹೇಳಿ ಅಣ್ಣ? ಅಣ್ಣ ಅಣ್ಣ, ಎಂತ ಮಧುರವಾದ ಕಂಠದಿಂದ ಬಂದ ಪದವಿದು. ಕೇಳಿದೊಡನೆ ನನ್ನ ರಕ್ತ ಸಂಚಾರ ವೇಗಗೊಂಡಿತೇಕೆ? ಈಕೆ ಏನಾದರೂ ನನ್ನ ತಂಗಿಯಾಗಿರಬಹುದು. ಇಲ್ಲ, ಈಕೆ ನನ್ನ ತಂಗಿಯಾಗಲಿಕ್ಕೆ ಸಾಧ್ಯವೇ ಇಲ್ಲ. ಪಾಪ, ಯಾರೋ ಏನೋ
ನನ್ನಂತೆಯೇ ದಿಕ್ಕಿಲ್ಲದ ನಾನಾದರೂ ಗಂಡು ಪಾಪ ಈಕೆಯ ಪಾಡೆ. ತಂಗಿ, ನನಗೊಂದು ಸಹಾಯ ಮಾಡು. ಈ ಕೋಲನ್ನ ನನ್ನ ಕೈಗೆತ್ತಿ ಕೊಡು, ನನಗೆ ಎಬ್ಬಿಸಮ್ಮ. ಆಯ್ತಣ್ಣ, ಒಂದ್ ನಿಮಿಷ. ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರು ಇಲ್ಲ. ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರು ಇಲ್ಲ. ನಿಸ್ವಾರ್ಥ ಜೀವಿಗಳಿಗೆ, ನಿಸ್ವಾರ್ಥ ಜೀವಿಗಳಿಗೆ ಜಗದ ಕಹಿಯ ಪಾರ. ನೀನೆಲ್ಲಿ ನಡೆವೆ ದೂರ, ಎಲ್ಲೆಲ್ಲೂ ಲೋಕವೇ. ಈ ಲೋಕವೆಲ್ಲ ಘೋರ, ಎಲ್ಲೆಲ್ಲೂ ಶೋಕವೇ. ನೀನೆಲ್ಲಿ ನಡೆವೆ ದೂರ. ತಂಗಿ, ಸಮಯಕ್ಕೆ ಸರಿಯಾಗಿ ಸಹಾಯ ಮಾಡಿದೆ. ನಿನ್ನ ಸಹಾಯಕ್ಕೆ ನನ್ನಲ್ಲಿ ಪ್ರತಿಫಲ ಕೊಡಲು ಏನೂ ಇಲ್ವಲ್ಲಮ್ಮ. ಪ್ರತಿಫಲ ಯಾಕಣ್ಣ? ಒಬ್ಬರಿಗೊಬ್ಬರು ಸಹಾಯ ಮಾಡೋದು ನ್ಯಾಯ ಅಲ್ವಾ? ಪ್ರತಿಫಲದ ಅಪೇಕ್ಷೆಯನ್ನ ನಾನು ಯಾವತ್ತೂ ಬಯಸಿಲ್ಲ ಅಣ್ಣ. ನನ್ನ ಕರ್ತವ್ಯ ಮಾಡಿದ್ದೇನೋ, ನನಗೆ ಯಾವ ಫಲದ ಅವಶ್ಯಕತೆ ಇಲ್ಲ ಅಣ್ಣ. ಬೇಡ. ತಂಗಿ, ನಿನ್ನನ್ನು ನೋಡ್ತಾ ಇದ್ರೆ ಅಯ್ಯೋ ಅನಿಸ್ತಾ ಇದೆ. ನಿನ್ನ ಕೊರಳಲ್ಲಿ ಕರಿಮಣಿ ಇರುವುದರಿಂದ ನಿನಗೆ ಗಂಡನಿರಬಹುದು. ಗಂಡನಿದ್ದರೂ ನಿನ್ನ ಅವಸ್ಥೆಗೆ ಕಾರಣ ಏನಂತ ಕೇಳ್ಬೋದನ್ನಮ್ಮ? ಕಾರಣ ಅಣ್ಣ, ಕಾರಣ ಏನು ಅಂತ ಹೇಳಿ ಅಣ್ಣ. ಇಷ್ಟೊಂದು ವಿಚಿತ್ರವಾಗಿ ಬರೆದು ಬಿಟ್ಟ ಆ ಕ್ರೂರ ವಿಧಿ ನನ್ನ ಹಣೆ ಬರಹವಲ್ಲ. ಹೇಳಿದ್ರೆ ಚಿಕ್ಕದೆನಿಸಬಹುದು, ಹೇಳದೇ ಇದ್ರೆ ದೊಡ್ಡದಾಗಿ ಕಾಣಬಹುದು. ಆದ್ರೆ ನನ್ನ ನೋವನ್ನೆಲ್ಲ ನಿನ್ನ ಮುಂದೆ ಹೇಳಿ ನಿನ್ನ ಮನಸ್ಸನ್ನ ಯಾಕಣ್ಣ ನಾನು ಕೆಡಿಸ್ಬೇಕು? ಆದ್ರೆ ಒಂದ್ ಮಾತು, ಬಂದದ್ದು ಬರಲಿ, ಭಗವಂತನ ದಯ ಒಂದಿರ್ಲಿ ಅಂತ ಏನೇ ಕಷ್ಟ ಬಂದ್ರೂ ಕೂಡ ದಿಟ್ಟವಾಗಿ ಎದುರಿಸ್ಕೊಳ್ತಾ ಮುಂದೆ ಸಾಕ್ತೀನಿ ಅಣ್ಣ. ಯಾಕಂದ್ರೆ ಹೆಣ್ಣಾಗಿ ಹುಟ್ಟಿದ್ದೀನಲ್ಲ, ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಕಣ್ಣಲ್ಲಿ ಕಂಪನಿ ಮೇಡಿದ್ರು ಕೂಡ ಅದು ಬರ್ತಾನೆ. ನನ್ನ ಕಥೆ ಇದಣ್ಣ, ನನ್ನ ಕಥೆ ಇದು. ಅಳಬೇಡ. ನಿನ್ನ ಕಷ್ಟ ಕೇಳಬಾರ್ದಾಗಿತ್ತು, ಕೇಳಿ ದುಃಖ ಹೆಚ್ಚು ಮಾಡಿದೆ. ಆದ್ರೆ ಯಾವ ಕಾರಣಕ್ಕೂ ದೇವರನ್ನ ನಿಂದಿಸಬೇಡ. ನೀನು ನ್ಯಾಯದಿಂದ ನಡೆದಿರುವಂತೆ ಕಾಣುತ್ತೆ, ಅದಕ್ಕೆ ನಿನಗೆ ಕಷ್ಟ. ಕಷ್ಟ ಯಾರನ್ನೂ ಬಿಟ್ಟಿದ್ದಿಲ್ಲ. ಸತ್ಯ ಹರಿಶ್ಚಂದ್ರ ಸತ್ಯ ಪಾಲನೆಗಾಗಿ ಹೆಂಡತಿಯನ್ನ ಮಾರಲಿಲ್ಲವೇ? ವಚನ ಪಾಲನೆಗಾಗಿ ಶ್ರೀರಾಮಚಂದ್ರ 14 ವರ್ಷ ವನವಾಸವನ್ನು ಅನುಭವಿಸಲಿಲ್ಲವೇ? ನಳ ಮಹಾರಾಜ ದಮಯಂತಿಯ ಅರ್ಧ ಸೀರೆಯನ್ನುಟ್ಟು ತಲೆಮರೆಸಿಕೊಂಡಿರಲಿಲ್ಲವೇ? ಪಾಂಡವರು 12 ವರ್ಷ ವನವಾಸವನ್ನು ಅನುಭವಿಸಲಿಲ್ಲವೇ? ಹೀಗಿರುವಾಗ ನಮ್ಮಂತರ ಪಾಡೇನಮ್ಮ? ತಂಗಿ, ಕಷ್ಟ ಸುಖಗಳನ್ನ ತಾಳ್ಮೆಯಿಂದ ಸಹಿಸಬೇಕಮ್ಮ. ಒಂದಲ್ಲ ಒಂದು ದಿನ ನಿನ್ನ ಬಾಳಲ್ಲಿ ಕರಾಳ ರಾತ್ರಿ ಕಳೆದು ರವಿ ಉದಯಿಸಿ ಆನಂದ ನೀಡ್ತಾನಮ್ಮ. ಯಾವ ಆನಂದ, ಯಾವ ಖುಷಿ ಯಾವಾಗ ಸಿಗುತ್ತೋ
ನಾನು ಬೇರೆ ಕಾಣೆ. ನನ್ನ ಅಣ್ಣನ ನೋಡಬೇಕು, ಹುಡುಕಬೇಕು, ಸಮಯ ವ್ಯರ್ಥ ಮಾಡಬಾರ್ದು. ಅಣ್ಣ, ನಾನಿಲ್ಲಿ ಬರ್ತೀನಿ ಅಣ್ಣ, ನಾನಿಲ್ಲಿ ಬರ್ತೀನಿ. ತಂಗಿ, ನಿನ್ನನ್ನು ನೋಡ್ತಾ ಇದ್ರೆ ನನಗೆ ಅರಿವಾಗದಂತೆ ನನ್ನ ಅಂತರಾತ್ಮ ದುಃಖ ಪಡ್ತಾ ಇದೆ. ನಿನಗೆ ಎಲ್ಲೂ ಆಶ್ರಯವಿಲ್ಲದಿದ್ದರೆ ನಮ್ಮನೆಗೆ ಬಾ ತಂಗಿ. ಬರ್ತೀನಿ ಅಣ್ಣ, ಖಂಡಿತ ಬರ್ತೀನಿ. ಜಗದ ಆಸರೆ ತಪ್ಪಿದಾಗ ಸಿಕ್ಕಂತ ಈ ಆಸರೆನೇ ದೊಡ್ಡದಲ್ವೇನಣ್ಣ. ನಾನು ನನ್ನ ಕರುಳ ಕೊಡಿ ಹೇಗಾದ್ರೂ ಬದುಕು ಕಟ್ಕೊಳ್ತೀನಿ. ನನ್ನಿಂದ ನನ್ನ ಕರುಳ ಕುಡಿಗೆ ಏನಾಗೋದಕ್ಕೆ ನಾನು ಬಿಡ್ಲಾರೆ. ನನ್ನ ಅಣ್ಣನ ಹುಡ್ಕೊಂಡು ಹೋಗ್ತೀನಿ. ನನ್ನ ಸಿಗ್ತಾನೆ ಅಣ್ಣ. ನಾನು ಬರ್ತೀನಿ ಅಣ್ಣ. ಪಾಪ, ಯಾರೋ ಏನು ನನ್ನಂತೆಯೇ ದಿಕ್ಕಿಲ್ಲದ ಅನಾಥೆ. ಇವಳನ್ನ ನೋಡ್ತಾ ಇದ್ರೆ ನನ್ನ ಮೀನಾ ನೆನಪಿಗೆ ಬರ್ತಾ ಇದ್ದಾಳೆ. ಮೀನಾ, ಎಲ್ಲಿದ್ದೀಯಮ್ಮ? ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀಯಮ್ಮ? ದೇವ್ರೆ, ದೇವ್ರೆ, ನನ್ನ ತಂಗಿಗೆ ಯಾವುದೇ ತೊಂದರೆ ಕೊಡದೆ ಕಾಪಾಡು ತಂದೆ, ಕಾಪಾಡು. ನೆರಳನ್ನೇ ನೀಡುವಂತಹ ಮರವನ್ನೇ ಕಡಿವರಲ್ಲ, ನೆರಳನ್ನೇ ನೀಡುವಂತಹ ಮರವನ್ನೇ ಕಡಿವರಲ್ಲ. ನಿಸ್ವಾರ್ಥ ಜೀವಿಗಳಿಗೆ, ನಿಸ್ವಾರ್ಥ ಜೀವಿಗಳಿಗೆ ಜಗದ ಅಪಾರ. ನೀನೆಲ್ಲಿ ನಡೆವೆ ದೂರ, ಎಲ್ಲೆಲ್ಲೂ ಲೋಕವೇ, ಈ ಲೋಕವೆಲ್ಲ